ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಲೈವ್ ಅಲ್ಲಿ ಹೇಳಿದ ಹಾಗೆ ಒಂದು ಅಮೇಜಿಂಗ್ ಆಗಿರುವ ಒಂದು ಹೋಮ್ ರೆಮಿಡಿಯನ್ನು ತಂದಿದ್ದೀನಿ ಓಪನ್ ಪೋರ್ಸ್ಗೆ ಅಂತ ಹೇಳಿ. ಇದು ಬರೀ ಓಪನ್ ಪೋರ್ಸ್ಗೆ ಅಂತಲ್ಲ, ಈವನ್ ನಿಮ್ಮ ಸ್ಕಿನ್ನು ತುಂಬ ಆಯಿಲಿ ಇದ್ರೂ ಸಹ ಇದು ತುಂಬಾ ಯೂಸ್ಫುಲ್ಲು. ಆ್ಯಕ್ಚುಲಿ ಓಪನ್ ಪೋರ್ಸ್ಗೆ ಆಯಿಲಿ ಫೇಸಿಗೆ ಅಂತ ಹೇಳಿ ಈಗಾಗಲೇ ನಾನು ತುಂಬ ವಿಡಿಯೋಸ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ನೀವಿನ್ನೂ ಅದನ್ನು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ, ಇಲ್ಲಿ ಅದರ ಲಿಂಕನ್ನು ಸಹ ಬರ್ತಾ ಇರುತ್ತೆ. ಸೊ ಆ ವಿಡಿಯೋಸನ್ನು ಚೆಕ್ ಮಾಡೋದನ್ನು ಮರಿಬೇಡಿ. ತುಂಬ ಯೂಸ್ಫುಲ್ ಆಗುವಂತಹ, ತುಂಬ ಎಫೆಕ್ಟಿವ್ ಆಗಿ ನಿಮ್ಮ ಮುಖದ ಮೇಲೆ ಪರಿಣಾಮ ಬೀರುವಂತಹ ಕೆಲವೊಂದು ವಿಡಿಯೋಸನ್ನು ನಾನು ಹಾಕಿದ್ದೀನಿ ಆಯಿಲಿ ಫೇಸ್ ಅವರಿಗೆ ಮತ್ತೆ ಓಪನ್ ಪೋರ್ಸ್ ಇರೋರಿಗೆ ಅಂತ ಹೇಳಿ. ಸೊ ಈ ಒಂದು ರೆಮಿಡಿಯನ್ನು ಸಹ ಅವ್ರಿಗೋಸ್ಕರನೇ. ಸೊ ಜಾಸ್ತಿ ತಡ ಮಾಡದೆ ಇವತ್ತಿನ ವಿಡಿಯೋಗೆ ಹೋಗೋಣ. ಸೊ ಇವತ್ತಿನ ಟಾಪಿಕ್ಗೆ ಹೋಗೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೊಸ ಹೊಸ ಒಳ್ಳೆಯ ವಿಡಿಯೋಸ್ ಬರೋದ್ರಲ್ಲಿದೆ, ಯಾವುದನ್ನು ಮಿಸ್ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಅನ್ನು ಒತ್ತಿ, ಸೊ ದಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನನ್ನ ವಿಡಿಯೋಸ್ ಅಪ್ಲೋಡ್ ಆಗಿದ ತಕ್ಷಣ, ಸೊ ದಟ್ ನೀವು ಅದನ್ನು ತಕ್ಷಣ ನೋಡ್ಬೋದು. ಮತ್ತು ತುಂಬಾನೇ ಬ್ಯೂಟಿ ವಿಡಿಯೋಸ್ ನನ್ನ ಒಂದು ಚಾನಲ್ನಲ್ಲಿ ನಾನು ಈಗಾಗಲೇ ಹಾಕಿದ್ದೀನಿ. ಸೊ ಎಲ್ಲವನ್ನ ನಾನು ಪ್ಲೇಲಿಸ್ಟಲ್ಲಿ ಹಾಕಿಟ್ಟಿದ್ದೀನಿ. ಲೈಕ್ ಅಲ್ಲಿ ಹೋದರೆ ನಿಮಗೆ ಕುಕಿಂಗ್ ವಿಡಿಯೋಸ್ ಸಪ್ರೇಟಾಗಿ, ಬ್ಯೂಟಿ ವಿಡಿಯೋಸ್ ಸಪ್ರೇಟಾಗಿ, ಆ ರೀತಿ ನಿಮಗೆ ಯಾವುದೇ ತೊಂದರೆ ಇಲ್ಲದೆ ತಕ್ಷಣ ಸಿಗೋ ಥರ. ಸೊ ನನ್ನ ಎಲ್ಲ ಪ್ಲೇಲಿಸ್ಟನ್ನು ಸಹ ಒಂದ್ಸಲ ಚೆಕ್ ಮಾಡಿ. ಸೊ ಇನ್ನು ಜಾಸ್ತಿ ತಡ ಮಾಡೋದು ಬೇಡ, ಡೈರೆಕ್ಟಾಗಿ ನಾವು ಇವತ್ತಿನ ಟಾಪಿಕ್ಗೆ ಹೋಗೋಣ. ಸೊ ಓಪನ್ ಪೋರ್ಸ್ ಅಂತ ಹೇಳಿದೆ. ಸೊ ಓಪನ್ ಪೋರ್ಸ್ ಅಂತಂದರೆ ಏನು? ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ನಮ್ಮ ಮುಖದ ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಇರುತ್ತೆ. ಸೊ ಆ ಸೆನ್ಸಿಟಿವ್ ಸ್ಕಿನ್ನಲ್ಲಿ ಇರುವ ರಂಧ್ರಗಳನ್ನು ಪೋರ್ಸ್ ಅಂತ ಕರೀತಾರೆ. ಸೊ ಆ ರಂಧ್ರಗಳ ಮೂಲಕ ನಮ್ಮ ಸ್ಕಿನ್ನು ಸಹ ಉಸಿರಾಡ್ತಾ ಇರ್ತಾರೆ. ನಮ್ಮ ಸ್ಕಿನ್ ಮೇಲೆ ಇರುವ ಆಯಿಲ್ ಗ್ಲ್ಯಾಂಡ್ಸ್ ಅಂತ ಏನು ಹೇಳ್ತಾರೆ, ಆ ಆಯಿಲ್ ಗ್ಲ್ಯಾಂಡ್ಸ್ ನಿಂದ ನಮ್ಮ ಸ್ಕಿನ್ ಅನ್ನ ಸದಾ ಹೊಳಪಾಗಿ ಇಟ್ಕೊಳ್ಳುವಂತಹ ನ್ಯಾಚುರಲ್ ಆಯಿಲ್ ಏನು ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಸ್ಕಿನ್ನಲ್ಲಿರುವ ನ್ಯಾಚುರಲ್ ಆಯಿಲ್ ಅಂತ ಏನು ಹೇಳ್ತಾರೆ, ಅದು ಸಹ ನಮ್ಮ ಈ ಒಂದು ರಂಧ್ರಗಳ ಮೂಲಕ ಹೊರಗಡೆ ಬಂದು ನಮ್ಮ ಸ್ಕಿನ್ ಅನ್ನ ಯಾವಾಗಲೂ ಕಾಂತಿಯುತವಾಗಿ ಇಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಹೀಗೆಲ್ಲ ಇರುವಾಗ ಈ ಒಂದು ಪೋರ್ಸ್ ಏನಾಗುತ್ತೆ, ಏಜಿಂಗ್ ಆಗೋದ್ರಿಂದ ಮತ್ತು ಎಸ್ಪೆಷಲಿ ಸಣ್ಣ ಡ್ಯಾಮೇಜಿಂದ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬೇಕು. ಏಜಿಂಗಿಂದ ಸಹ ನಮ್ಮ ಸ್ಕಿನ್ನು ಲೂಸ್ ಆಗ್ತಾ ಹೋಗಿ ಈ ಒಂದು ಪೋರ್ಸ್ ಅಂತ ಅಂದರೆ ರಂಧ್ರಗಳೇನಿದೆ ಅದು ಅಗಲ ಆಗ್ತಾ ಹೋಗುತ್ತೆ. ಸೊ ಆಗ ಈ ಓಪನ್ ಪೋರ್ಸ್ನ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗುತ್ತೆ. ಎಸ್ಪೆಷಲಿ ಆಯಿಲಿ ಸ್ಕಿನ್ ಇರೋರಿಗೆ ಈ ಓಪನ್ ಪೋರ್ಸ್ನ ಸಮಸ್ಯೆ ಕಾಡೋದು ತುಂಬಾ ಜಾಸ್ತಿ. ನಾರ್ಮಲ್ ಟು ಡ್ರೈ ಸ್ಕಿನ್ ಇರೋರಿಗೆ ಅಷ್ಟಾಗಿ ಇದು ಓಪನ್ ಪೋರ್ಸ್ ಜಾಸ್ತಿ ಆಗೋದಿಲ್ಲ. ಬಟ್ ಆಯಿಲಿ ಫೇಸ್ ಇರೋರಿಗೆ ಮತ್ತು ತುಂಬ ಡರ್ಟು ಪೊಲ್ಯೂಷನಲ್ಲಿ ಜಾಸ್ತಿ ಓಡಾಡೋದಾದರೆ, ಅಥವಾ ಅವರು ಇರೋ ಏರಿಯಾದಲ್ಲಿ ತುಂಬ ಜಾಸ್ತಿ ಡರ್ಟು ಪೊಲ್ಯೂಷನ್ ಇದ್ದರೆ ಖಂಡಿತ ಈ ಒಂದು ಸಮಸ್ಯೆಗೆ ಗುರಿಯಾಗ್ತಾರೆ. ಸೊ ಹಾಗಾಗಿ ಇವತ್ತು ಅದನ್ನು ಹೇಗೆ ಮನೆಯಲ್ಲೇ ಸಿಗುವ ಪದಾರ್ಥಗಳಿಂದ ಈಸಿಯಾಗಿ ರಿಮೂವ್ ಮಾಡಬೇಕು ಅಂತ ಹೇಳಿ ನಾನಿವತ್ತು ತೋರಿಸ್ಕೊಡ್ತೀನಿ. ಸೊ ನಾನು ಇಲ್ಲಿ ಇವತ್ತು ಫಸ್ಟ್ ಆ್ಯಪಲ್ ಸೈಡರ್ ವಿನೆಗರ್ ಅಂತ ಹೇಳಿದ್ದು ವಿತ್ ಮದರ್ ತಗೊಂಡಿದ್ದೀನಿ. ಇದರ ಬೆಲೆ 525 ಅಂತ ಇದೆ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಆ್ಯಪಲ್ ಸೈಡರ್ ವಿನೆಗರ್ ಬಗ್ಗೆ ನಾನು ಒಂದು ವಿಡಿಯೋವನ್ನು ಸಹ ಮಾಡಿದ್ದೆ, ಬ್ಲಾಗಲ್ಲಿ ಹೇಳಿದ್ದೆ. ಅದನ್ನು ಇನ್ನೂ ನೋಡಿಲ್ಲ ಅಂತಂದರೆ ಅದನ್ನು ಸಹ ಅಟ್ಯಾಚ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ. ಸೊ ಖಂಡಿತ ಆ ಬ್ಲಾಗನ್ನು ಸಹ ನೋಡಿ ಏನೇನು ಬೆನಿಫಿಟ್ಸ್ ಅನ್ನೋದು ಗೊತ್ತಾಗುತ್ತೆ. ಸೊ ನಾನು ಇಲ್ಲಿ ಒಂದು 1/4 ಕಪ್ಪಷ್ಟು ಆ್ಯಪಲ್ ಸೈಡರ್ ವಿನೆಗರ್ ಆ್ಯಂಡ್ ಸೇಮ್ ಅಷ್ಟೇ ಪ್ರಮಾಣದ ನೀರನ್ನು ಎರಡನ್ನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡಿ ಇಟ್ಕೊಂಡು ಇದನ್ನು ಐಸ್ ಟ್ರೇಗೆ ತುಂಬಿಸಿಡಿ. ಆ್ಯಪಲ್ ಸೈಡರ್ ವಿನೆಗರ್ ಇಲ್ಲ ನಮ್ಮ ಹತ್ರ ತೊಗೊಳಕ್ಕಾಗಲ್ಲ ಅಂತ ಅನ್ನೋರು ಈ ಟ್ರಿಕ್ಕನ್ನು ಬಳಸ್ಬೋದು. ಲೈಕ್ ಸೌತೆಕಾಯನ್ನು ತಗೊಳ್ಳಿ, ಸೌತೆಕಾಯನ್ನು ಹೀಗೆ ಸಿಪ್ಪೆ ಸಮೇತ ಹೆಚ್ಚಿಟ್ಕೊಳ್ಳಿ, ಅದನ್ನು ಮಿಕ್ಸಿಗೆ ಹಾಕಿ. ನಾನಿಲ್ಲಿ ಅರ್ಧ ಸೌತೆಕಾಯನ್ನು ತಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಹೆಚ್ಚು ಬೇಕಿದ್ರೆ ಹೆಚ್ಚಾಗಿ ಸಹ ತಗೋಬೋದು. ಈ ಒಂದು ಪ್ರೊಸೀಜರ್ನ ನೀವು ನಿಮ್ಮ ಓಪನ್ ಪೋರ್ಸ್ ಕಮ್ಮಿ ಆಗೋವರೆಗೂ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಒಟ್ಟಿಗೆ ಮಾಡಿ ಇಟ್ಕೋಬೋದು. ಮತ್ತು ನಾನಿಲ್ಲಿ ಟೊಮೆಟೊವನ್ನು ತೊಗೊಂಡಿದ್ದೀನಿ, 1 ಟೊಮೆಟೊವನ್ನು ತೊಗೊಂಡಿದ್ದೀನಿ ಮತ್ತು ಅದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ. ಅದನ್ನು ಸಹ ಮಿಕ್ಸಿ ಜೊತೆಗೆ ಹಾಕಿ ರುಬ್ಕೋತೀನಿ. ಸೊ ಅದೆರಡನ್ನು ಮಿಕ್ಸಿ ಮಾಡಿದ್ಮೇಲೆ ಅದನ್ನು ಸಹ ಐಸ್ ಟ್ರೇಗೆ ಹೀಗೆ ಹಾಕಿ ಐಸ್ ಆಗೋದಕ್ಕೆ ಇಡ್ತಾ ಇದ್ದೀನಿ. ಸೊ ಫೈನಲಿ ನಮ್ಮ ಐಸು ರೆಡಿ ಆಗುತ್ತೆ. ರೆಡಿ ಆದಮೇಲೆ ಇದನ್ನು ನಿಮ್ಮ ಮುಖದ ಮೇಲೆ ನೀವು ಉಜ್ತಾ ಬರಬೇಕು ಡೈಲಿ. ಸೊ ಈಗ ನಾನು ಆಲ್ಮೋಸ್ಟ್ 7
14 ಐಸ್ ಕ್ಯೂಬ್ಸ್ ಆಗಿದೆ. ಸೊ ಒಂದೊಂದೇ ಐಸ್ ಕ್ಯೂಬ್ಸ್ ಅನ್ನು ತಗೊಂಡು ಒಂದ್ಸಲಿಗೆ ಯೂಸ್ ಮಾಡ್ಬೋದು ನೀವು. ಸೊ 14 ಡೇಸಿಗೆ ಆಗುತ್ತೆ. ಸೊ ಫಸ್ಟ್ ಫೇಸ್ ವಾಶ್ ಮಾಡ್ಕೊಳ್ಳಿ ಕ್ಲೀನಾಗಿ. ಅದಾದ್ಮೇಲೆ ನೀವು ಎರಡರಲ್ಲಿ ಒಂದನ್ನ ಯಾವ್ದನ್ನಾದ್ರೂ ಯೂಸ್ ಮಾಡಿದ್ರೆ ಸಾಕು. ಆಪಲ್ ಸೈಡರ್ ವಿನೆಗರ್ ಇದ್ರೆ ಅದನ್ನೇ ಯೂಸ್ ಮಾಡಿ, ಯಾಕೆಂದ್ರೆ ತುಂಬಾನೇ ಒಳ್ಳೇದದು. ಆಯಿಲಿ ಫೇಸಿಗೆ ಮತ್ತೆ ಪಿಂಪಲ್ಸ್ಗೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಅದಿಲ್ಲ ಅಂತಂದಾಗ ಮಾತ್ರ ನೀವು ಟೊಮೆಟೊ ಮತ್ತು ಸೌತೆಕಾಯಿಯನ್ನ ಐಸ್ ಕ್ಯೂಬ್ಸ್ ತರ ಮಾಡ್ಕೊಂಡು ಹಚ್ಕೋಬಹುದು. ಸೊ ಈ ರೀತಿ ಹಚ್ತಾ ಬಂದ್ರೆ ಖಂಡಿತ ನಿಮ್ಮ ಓಪನ್ ಪೋರ್ ಸಮಸ್ಯೆ ಕೆಲವೇ ದಿನಗಳಲ್ಲಿ ಕಮ್ಮಿ ಆಗುತ್ತೆ. ತುಂಬಾ ಲಾರ್ಜ್ ಏರಿಯಾದಲ್ಲಿದೆ ಮತ್ತೆ ದೊಡ್ಡದಾಗಿದೆ ಪೋರ್ಸ್ ಸೈಜ್ ಅಂತಂದ್ರೆ ನೀವು ಇದನ್ನ ಕ್ರಮೇಣ ಮಾಡ್ತಾ ಇರ್ಬೇಕಾಗುತ್ತೆ ಸ್ವಲ್ಪ ದಿನದವರೆಗೆ. ಸೊ ದಟ್ ಅದು ನಿಮ್ಮ ಪೋರ್ಸ್ ನ ಸೈಜ್ ಅನ್ನ ಕಮ್ಮಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಮನೆಯಲ್ಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಇಂದ ನಿಮ್ಮ ಓಪನ್ ಪೋರ್ಸ್ ಸಮಸ್ಯೆಯನ್ನ ಹೇಗೆ ಓಡಿಸ್ಬೇಕು ಅಂತ ಹೇಳಿ ನಾನು ನಿಮಗೆ ಇವತ್ತು ಹೇಳ್ಕೊಟ್ಟೆ. ಸೊ ನಾನು ಸಹ ಓಪನ್ ಪೋರ್ಸ್ನ ಸಮಸ್ಯೆಯಿಂದ ಬಳಲಿದ್ದೀನಿ ತುಂಬ ದಿನ. ನನಗೆ ಸಹ ತುಂಬ ಬೇಜಾರಾಗ್ತಾ ಇತ್ತು, ನನ್ನ ಮುಖದಲ್ಲಿ ಓಪನ್ ಪೋರ್ಸ್ ಇಲ್ಲದೆ ಇದ್ರೆ ಇನ್ನೂ ಚೆನ್ನಾಗಾಗುತ್ತಲ್ವಾ ಅಂತ ಹೇಳಿ. ಸೊ ಹಾಗಾಗಿನೇ ನಾನು ಆಯಿಲಿ ಮತ್ತೆ ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಹೇಗನ್ಸುತ್ತೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾಗಿನೇ ಇನ್ನೂ ತುಂಬಾನೇ ರೆಮಿಡೀಸು ಅದ್ರ ಬಗ್ಗೆ ನಾನು ನಿಮಗೋಸ್ಕರ ತರೋದ್ರಲ್ಲಿದ್ದೀನಿ. ಸೊ ಹಾಗಾಗಿ ನಿಮ್ಮ ಸಪೋರ್ಟು ನನ್ನ ಕಡೆ ಯಾವಾಗಲೂ ಇರಲಿ ಅಂತ ಹೇಳ್ತಾ, ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಟ್ವಿಟರ್ ಹ್ಯಾಂಡಲ್ಸ್ ಅಲ್ಲಿ ಸಹ ನೀವು ನನ್ನನ್ನು ಫಾಲೋ ಮಾಡ್ಬೋದು. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ ಹೊಸ ಟಾಪಿಕ್ ಒಂದಿಗೆ. ಅಲ್ಲಿವರೆಗೂ ನಿಮ್ಮ ಸತ್ಯಲಕ್ಷ್ಮಿ ಕಡೆಯಿಂದ ವಿದಾಯ. ಬಾಯ್.